ಒಂದ್ ಕಡೆ ನವೆಂಬರ್ ಕ್ರಾಂತಿ ವಿಚಾರವಾಗಿ ಬಹಳ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ಸಿಎಂ ದೆಹಲಿ ಪ್ರವಾಸವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ದೆಹಲಿ ದಂಡಯಾತ್ರೆ ಜೋರಾಗಿ ಸದ್ದು ಮಾಡ್ತಾ ಇದೆ. ನವೆಂಬರ್ 15ಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ನಾಯಕರನ್ನ ಈ ಸಂದರ್ಭದಲ್ಲಿ ಭೇಟಿ ಆಗ್ತಾ ಇದ್ದಾರೆ ಸಿಎಂ ಬದಲಾವಣೆ ಸೇರಿದ ಹಾಗೆ ಸಂಪುಟ ಪುನರಚನೆಯೂ ಕೂಡ ಈ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೆ. ಇನ್ನಿತರ ಸಂಗತಿಗಳು ಕೂಡ ಚರ್ಚೆಗೆ ಬರುತ್ತೆ. ವಿಷಯ ಅಂತ ಅಂದ್ರೆ 3 ದಿನಗಳ ಕಾಲ ದೆಹಲಿಯಲ್ಲೇ ಸಿಎಂ ವಾಸ್ತವ್ಯವನ್ನ ಹೂಡ್ತಾರೆ. ನವೆಂಬರ್ ಕ್ರಾಂತಿಯ ಸುದ್ದಿಯ ಹೊತ್ತಿನಲ್ಲೇ ಸಿಎಂ ಅವರ ಈ ನಡೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಇಷ್ಟಕ್ಕೆ ಇದು ಸೀಮಿತ ಆಗಿದ್ದಿದ್ರೆ ಬಹುಶಃ ಆಗಾಗ ಅವ್ರು ಹೋಗ್ತಾರೆ, ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗ್ತಾರೆ, ಅದರಲ್ಲೇನು ವಿಶೇಷ ಅಂತ ನೀವು ಅಂದ್ಕೊಳ್ಬಹುದಾಗಿತ್ತು. ಆದ್ರೆ ಇದಷ್ಟಕ್ಕೆ ಸೀಮಿತ ಆಗಿಲ್ಲ. ಯಾಕಂತ ಅಂದ್ರೆ ದೆಹಲಿ ಪ್ರವಾಸದ ಸಂದರ್ಭದಲ್ಲೇ ಒಂದು ಶಕ್ತಿ ಪ್ರದರ್ಶನಕ್ಕೂ ಸಿಎಂ ಸಜ್ಜಾಗಿದ್ದಾರೆ. ಹೌದು, ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯನವರು ಸಜ್ಜಾಗಿದ್ದು ನವೆಂಬರ್ 16ನೇ ತಾರೀಕಿನಂದು ರಾಜಶೇಖರ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಸಭೆ ಇದೆ. ರಾಜಶೇಖರ್ ಅಂತ ಅಂದ್ರೆ ರಾಜಶೇಖರ್ ಹಿಟ್ನಾಳ್ ಅವರ ನಿವಾಸದಲ್ಲಿ ಆಪ್ತನ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಲಾಗಿದೆ. ರಾಘವೇಂದ್ರ ಹಿಟ್ನಾಳ್, ರಾಜಶೇಖರ್ ಹಿಟ್ನಾಳ್ ಇವರೆಲ್ಲ ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರಾಗಿರೋರು. ಈಗ ಸಂಸದ ರಾಜಶೇಖರ್ ಹಿಟ್ನಾಳ್ ಅವರ ನಿವಾಸದಲ್ಲಿ ಸಿಎಂ ದೆಹಲಿ ಪ್ರವಾಸದ ಸಂದರ್ಭದಲ್ಲೇ ಒಂದು ಡಿನ್ನರ್ ಸಭೆ ಆಯೋಜನೆ ಆಗಿದೆ. ಈ ಡಿನ್ನರ್ ಸಭೆಯಲ್ಲಿ ಕೇವಲ ಮುಖ್ಯಮಂತ್ರಿ ಮಾತ್ರ ಭಾಗಿಯಾಗ್ತಾ ಇಲ್ಲ. ಮುಖ್ಯಮಂತ್ರಿ ಬಣದ ಕೆಲ ನಾಯಕರುಗಳು ಕೂಡ ಅಥವಾ ಕೆಲ ಶಾಸಕರುಗಳು ಕೂಡ ಈ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಇದು ಕೇವಲ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗೋದು ಅನ್ನುವಂಥ ವಿಚಾರವಾಗಿ ಮಾತ್ರ ನಡೀತಾ ಇರುವಂಥದ್ದು ಸಭೆ ಅಲ್ಲ. ಅಷ್ಟೇ ಆಗಿದ್ದಿದ್ರೆ ಬಹುಶಃ ಅಷ್ಟಕ್ಕೆ ಸೀಮಿತ ಆಗಿದ್ದಿದ್ರೆ ಇಷ್ಟೊಂದು ಕುತೂಹಲ ಇರ್ತಾ ಇರಲಿಲ್ಲ. ಆದರೆ ಅಲ್ಲಿ ಒಂದು ಡಿನ್ನರ್ ಸಭೆ ಕೂಡ ಇದೆ. ಆ ಡಿನ್ನರ್ ಮೀಟಿಂಗ್ನಲ್ಲಿ ಬಹಳಷ್ಟು ಮಂದಿ ಭಾಗಿಯಾಗ್ತಾ ಇದ್ದಾರೆ. ವಿಷಯ ಗೊತ್ತಿರಲಿ, ಈ ಬಾರಿ ಮುಖ್ಯಮಂತ್ರಿಗಳು ಡಿನ್ನರ್ ಅಂತ ಹೇಳ್ಕೊಂಡು ತಮ್ಮ ಆಪ್ತರನ್ನ, ತಮ್ಮ ಬಣದ ಕೆಲ ನಾಯಕರುಗಳನ್ನ ಸೇರಿಸ್ತಾ ಇರುವಂತದ್ದು ದೆಹಲಿಯಲ್ಲಿ. ಸಿಎಂ ಬಣದ ಶಾಸಕರು, ಸಚಿವರುಗಳು ಹಾಜರಾಗ್ತಾರೆ. ಬದಲಾವಣೆ ಅಂದ್ರೆ ನಾಯಕತ್ವ ಬದಲಾವಣೆ ಬಗ್ಗೆನೂ ಕೂಡ ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ. ಡಿನ್ನರ್ ಸಭೆ ಮೂಲಕ ಒಂದು ಸಂದೇಶ ರವಾನೆ ಮಾಡುವಂತ ಸಾಧ್ಯತೆಯೂ ಇದೆ. ಕುತೂಹಲ ಮೂಡಿಸಿದೆ ದೆಹಲಿಯಲ್ಲಿನ ಡಿನ್ನರ್ ಸಭೆ. ಈಗ ಎಲ್ಲರ ಚಿತ್ತ ಸಿಎಂ ಸಿದ್ದರಾಮಯ್ಯನವರ ಡಿನ್ನರ್ ಸಭೆಯತ್ತ ನೆಟ್ಟಿದೆ. ಇದೇ ವಿಚಾರವನ್ನ ರಾಜ್ಯದ ಕೆಲ ನಾಯಕರುಗಳ ಬಳಿ ನಾವು ಪ್ರಶ್ನೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಈ ಬಾರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂತದ್ದು? ಅಫ್ಕೋರ್ಸ್ ಪರಮೇಶ್ವರ್ ಅವರು. ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಾನೇನು ಹೋಗ್ತಾ ಇಲ್ಲ, ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ, ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ. ಗೊತ್ತಿಲ್ಲ, ನಾನೇನು ಹೋಗ್ತಾ ಇಲ್ಲ, ನನಗೇನು ಗೊತ್ತಿಲ್ಲ ಅದು, ಆದರೆ ನಾನು ಹೋಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಹುಶಃ ಪ್ರಸನ್ನ, ದೆಹಲಿಗೆ ಹೋಗೋದು, ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಆಗೋದು, ಇಷ್ಟಕ್ಕೆ ಈ ಒಂದು ಪ್ರವಾಸ ಸೀಮಿತ ಆಗಿದ್ದಿದ್ರೆ ಬಹುಶಃ ಇಷ್ಟೊಂದು ಕುತೂಹಲ ಇರ್ತಾ ಇರಲಿಲ್ಲ. ಆದ್ರೆ ಅಲ್ಲೂ ಕೂಡ ಒಂದು ಡಿನ್ನರ್ ಸಭೆ ಸೇರ್ತಾ ಇರುವಂತದ್ದು, ಅದರಲ್ಲೂ ಕೆಲ ಆಪ್ತ ಬಣದ ನಾಯಕರುಗಳು ಹಾಜರಾಗ್ತಾ ಇದ್ದಾರೆ ಅನ್ನುವಂಥದ್ದು, ಇದು ಏನ್ ಸೂಚನೆ ಕೊಡ್ತಾ ಇದೆ ಪ್ರಸನ್ನ? ಏನ್ ಸಂದೇಶ ರವಾನೆ ಮಾಡುವಂತ ನಿಟ್ಟಿನಲ್ಲಿ ಸಿಎಂ ಬಣದ ಪ್ರಯತ್ನ ಅಂತ ಅನ್ನಿಸ್ತಾ ಇದೆ? ಮಾಲ್ತೇಶ್, ಇಷ್ಟು ದಿನ ನವೆಂಬರ್ ಕ್ರಾಂತಿಯ ವಿಚಾರ, ನಾಯಕತ್ವ ಬದಲಾವಣೆ ವಿಚಾರ, ಕೆಪಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ, ಇದೆಲ್ಲ ಕೇವಲ ಹೇಳಿಕೆಗಳಿಗೆ ಸೀಮಿತವಾಗಿತ್ತು. ಆದರೆ ಇದೀಗ ಅಸಲಿ ಆಟ, ಅಸಲಿ ತಂತ್ರಗಾರಿಕೆ ಶುರುವಾದಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಮತ್ತು ಕೇವಲ ಬೆಂಗಳೂರಿಗೆ ಸೀಮಿತವಾಗ್ತಾ ಇಲ್ಲ. ಮುಂದಿನ ಬುಧವಾರದ ಬಳಿಕ ಬಹುತೇಕ ಎಲ್ಲ ರಾಜಕಾರಣದ ಬೆಳವಣಿಗೆಗಳು ಕೂಡ ದೆಹಲಿಯ ಅಂಗಳಕ್ಕೆ ಶಿಫ್ಟ್ ಆಗುವಂತಹ ಮುನ್ಸೂಚನೆ ಇದೆ. ಅದು ಬಹುತೇಕ ಖಚಿತವೂ ಕೂಡ ಹೌದು. ನವೆಂಬರ್ 15ನೇ ತಾರೀಕಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ನೆಪಕ್ಕೆ ಅದು ದೆಹಲಿಯಲ್ಲಿ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ರೂ ಕೂಡ 3 ದಿನಗಳ ಕಾಲ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಠಿಕಾಣಿ ಹೂಡಿ ಸಚಿವ ಸಂಪುಟ ಪುನರಚನೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೈಕಮಾಂಡ್ನ ಅನುಮತಿಯನ್ನ, ಗ್ರೀನ್ ಸಿಗ್ನಲ್ ನ ಪಡೆಯುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಇದರ ಮಧ್ಯೆ ಇದೀಗ ಸಿದ್ದರಾಮಯ್ಯನವರ ಆಪ್ತ ಬಳಗದವರು ಸಿದ್ದರಾಮಯ್ಯನವರಿಗಾಗಿ ಮತ್ತು ಅವರ ಜೊತೆಗೆ ತಾವೆಲ್ಲ ಶಾಸಕರು ಬೆನ್ನಿಗೆ ನಿಂತಿದ್ದೀವಿ ಎನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಕಾರಣಕ್ಕೋಸ್ಕರ
ದೆಹಲಿಯಲ್ಲೂ ಕೂಡ ಒಂದು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು, ಶಾಸಕರು ಅವತ್ತಿನ ಡಿನ್ನರ್ ಸಭೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದಾವೆ. ಒಂದು, ಹೈಕಮಾಂಡ್ ಇದುವರೆಗೂ ಕೂಡ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ತನ್ನ ನಿಲುವೇನು ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿಲ್ಲ. ಜೊತೆಗೆ ಇದೇ ನಾಯಕತ್ವವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂದ್ರೆ ಸಿದ್ದರಾಮಯ್ಯನವರು ತನ್ನ ಬಳಿ ಆ ಶಕ್ತಿ ಇನ್ನೂ ಕೂಡ ಇದೆ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಸಾಬೀತು ಮಾಡಬೇಕಂತ ಒಂದಷ್ಟು ಪರಿಸ್ಥಿತಿಗಳಿದಾವೆ. ಇದೇ ಕಾರಣಕ್ಕೋಸ್ಕರ ಹೇಳಿ ಕೇಳಿ ರಾಜಶೇಖರ್ ಹಿಟ್ನಾಳ್ ಮತ್ತು ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು. ಇದೇ ಕಾರಣಕ್ಕೋಸ್ಕರ ಇದೀಗ ರಾಜಶೇಖರ್ ಹಿಟ್ನಾಳ್ ಅವರು ನೂತನವಾಗಿ ಪಡೆದುಕೊಂಡಿರುವಂತಹ ಸಂಸದರ ಏನು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಡಿನ್ನರ್ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಬಹುತೇಕ ಸಂಸದರು ಕೂಡ ಅವತ್ತಿನ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. 3 ದಿನಗಳ ಕಾಲ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರು ಅಂದ್ರೆ ಬಹುತೇಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗುವಂತ ಒಂದಷ್ಟು ಪ್ರಯತ್ನಗಳನ್ನ ನಡೆಸ್ತಾರೆ. ಅಕಸ್ಮಾತ್ ವಿದೇಶಕ್ಕೆ ತೆರಳದೇನೆ ದೆಹಲಿಯಲ್ಲೇ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಕ್ಕಿದ್ದೇ ಆದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಒಂದಷ್ಟು ಅನುಮತಿಯನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಆದ್ರೆ ಅಕಸ್ಮಾತ್ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸಕ್ಕೆ ತೆರಳಿದ್ದೆ ಆದ್ರೆ ಆ ಭೇಟಿ ಸಾಧ್ಯ ಆಗೋದಿಲ್ಲ. ಈ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ನಡೆಸ್ತಾ ಇರುವಂತಹ ಈ ಒಂದು ಡಿನ್ನರ್ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಸಹಜವಾಗಿಯೇ ಸಚಿವ ಸಂಪುಟ ಸಭೆ ಆ ಒಂದು ಸೇರೋದಕ್ಕೆ ಇಷ್ಟಪಟ್ಟಂತ ಎಲ್ಲ ಶಾಸಕರು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ದೆಹಲಿಗೆ ತೆರಳುವಂತಹ ಸಾಧ್ಯತೆಗಳಿದಾವೆ. ಹೈಕಮಾಂಡ್ ಮುಂದೆ ಪರೋಕ್ಷವಾಗಿ ಇದೊಂದು ರೀತಿಯ ಶಕ್ತಿ ಪ್ರದರ್ಶನ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.